ರಾಜ್ಯದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ರಾಜ್ಯದ ಸುಮಾರು 18 ಕಡೆ ಇಡಿ ರೈಡ್ ಮಾಡಿದೆ. ಎಂಜಿನಿಯರಿಂಗ್ ಸೀಟ್ಸ್ ಇದೀಗ ಬ್ಲಾಕ್ ಮಾಡಿದ್ದಾರೆ. ಬ್ಲಾಕಿಂಗ್ ವಿಚಾರವಾಗಿ ನಡೆದಿರುವಂತಹ ದಾಳಿ ಇದು. ಸುಮಾರು 18 ಕಡೆ ಇಡಿ ಇವತ್ತು ಬೆಳ್ಳಂಬೆಳಗ್ಗೆ ರೈಡ್ ಮಾಡಿದೆ. ಅಕ್ರಮ ಹಣ ವರ್ಗಾವಣೆ ವಿಚಾರವಾಗಿಯೂ ಕೂಡ ರೈಡ್ ಮಾಡಿದೆ. ಮತ್ತೊಂದು ಕಡೆ ಸೀಟ್ ಬ್ಲಾಕ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ರೈಡ್ ಮಾಡಿದ್ದು. ಬೆಂಗಳೂರು ಸೇರಿದಂತೆ ರಾಜ್ಯದ ಸುಮಾರು 18 ಕಡೆ ಇಡಿ ರೈಡ್ ಮಾಡಿದೆ. ಬೆಂಗಳೂರಿನ ಬಿಎಂಎಸ್ ಕಾಲೇಜ್, ಆಕಾಶ್ ಎಂಜಿನಿಯರಿಂಗ್ ಕಾಲೇಜ್ನಲ್ಲೂ ಕೂಡ ಇಡಿ ಅಧಿಕಾರಿಗಳು ರೈಡ್ ಮಾಡಿ ಶೋಧವನ್ನ ನಡೆಸ್ತಾ ಇದ್ದಾರೆ. ಎಂಜಿನಿಯರಿಂಗ್ ಸೀಟ್ಗಳಲ್ಲಿ ಅಕ್ರಮ ನಡೆದಿದೆ ಅನ್ನೋದ್ರ ಮಾಹಿತಿ ಅವರಿಗೆ ದೊರಕಿದ್ದು, ಆರೋಪ ಕೇಳಿ ಬಂದಿದ್ದು. ಆ ಬೆನ್ನಲ್ಲೇ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಕೇಸ್ಗಳು ಕೂಡ ದಾಖಲಾಗಿತ್ತು. ಸಾಕಷ್ಟು ಕಾಲೇಜುಗಳಿಗೆ ನೋಟಿಸ್ ಅನ್ನು ಕೂಡ ಪೊಲೀಸರು ಕೊಟ್ಟಿದ್ರು. ಈ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಬೆಂಗಳೂರು ಸೇರಿದಂತೆ ರಾಜ್ಯದ ಸುಮಾರು 18 ಕಡೆಗಳಲ್ಲಿ ರೈಡ್ ಮಾಡಿದ್ದಾರೆ. ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ದಂಧೆಯೇ ನಡೀತಾ ಇದೆ. ಮುಂಗಡವಾಗಿ ಹಣವನ್ನ ಇಸ್ಕೊಂಡು ಬ್ಲಾಕ್ ಮಾಡ್ತಾ ಇದ್ದಾರೆ ಸೀಟ್ಗಳನ್ನ. ಪರಿಣಾಮವಾಗಿ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಲೋಕಲ್ ಸ್ಟೇಷನ್ಗಳಲ್ಲೇ ದೂರನ್ನ ಮೊದಲಿಗೆ ಕೊಟ್ಟಿದ್ರು. ಅವರು ನೋಟಿಸ್ ಅನ್ನ ಕೂಡ ಕೊಡಲಾಗಿತ್ತು. ಇದರ ಬೆನ್ನಲ್ಲೇ ಇಡಿ ಕೂಡ ಜಾರಿ ನಿರ್ದೇಶನಾಲಯ ಹಣದ ಅವ್ಯವಹಾರ ಆಗಿರೋದು ಹೌದಾ, ಎಲ್ಲಾಗಿದೆ, ಎಷ್ಟಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ಅವರೇ ಖುದ್ದಾಗಿ ಫೀಲ್ಡಿಗಿಳಿದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ಇಡಿ ಅಧಿಕಾರಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳ ವ್ಯಕ್ತಿಗಳ ಮೇಲೆ, ಅಂದ್ರೆ ಬಿಸ್ನೆಸ್ ಮನ್ಗಳ ಮೇಲೆ, ಎಂಥವ್ರ ಮನೆ ಮೇಲೆ ರೈಡ್ ಮಾಡಿರೋದನ್ನ ಗಮನಿಸಿದೀವಿ. ಇದೀಗ ಶಿಕ್ಷಣ ಸಂಸ್ಥೆಗಳ ಮೇಲೂ ಕೂಡ ರೈಡ್ ನಡೆಸಿರುವಂತದನ್ನ ಅಬ್ಸರ್ವ್ ಮಾಡ್ಬೋದು. ಈಗ ಅವರಿಗೆ ಮುಂಚೆಯೇ ಕೆಲವೊಂದು ಸಾಕ್ಷಿಗಳ ಸಮೇತ ಕಂಪ್ಲೇಂಟ್ ಹೋಗಿರುತ್ತೆ. ಎಲ್ಲವೂ ಹೌದು, ಯಾರೋ ಒಬ್ರು ಇಬ್ರು ಕೊಟ್ಟರು ಅಂದ ತಕ್ಷಣ ಇಡಿ ಎಂಟ್ರಿ ಕೊಡಲ್ಲ. ಇಲ್ಲಿ ತುಂಬಾ ಆರೋಪಗಳು ಈ ಒಂದು ಸಾಕ್ಷಿಗೆ ಸಂಬಂಧಪಟ್ಟಂತೆ ಪೂರಕವಾಗಿದ್ರೆ ಎಂಟ್ರಿ ಕೊಡುತ್ತೆ ಇಡಿ. ಇಲ್ಲೂ ಕೂಡ ಅದೇ ಆಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ 18 ಕಡೆ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಇದೀಗ ಶಿಕ್ಷಣ ಸಂಸ್ಥೆಗಳಿಗೆ, ಅದರಲ್ಲೂ ಎಕ್ಸ್ಪೆಷಲಿ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ರೈಡ್ ಮಾಡಿ ಬಿಸಿ ಮುಟ್ಟಿಸಿದೆ. ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ಪಡೆದುಕೊಳ್ತಾರೆ. ಎಷ್ಟು ಈಗ ಪ್ರತಿ ವರ್ಷ ದಾಖಲಾಗೋರ ಸಂಖ್ಯೆ ಎಷ್ಟು, ಹೇಗೆ, ಏನು, ಎತ್ತ ಫೀಸ್ ಸ್ಟ್ರಕ್ಚರ್ ಹೇಗಿದೆ, ಸೀಟ್ಗಳನ್ನ ಹೇಗೆ ಕೊಡ್ತೀರಿ, ಬ್ಲಾಕ್ ಮಾಡ್ಕೊಳ್ತೀರಾ, ಮುಂಚೆಯೇ ಇನ್ಫ್ಲೂಯೆನ್ಸ್ ನಡೆಯುತ್ತಾ, ಇವೆಲ್ಲವನ್ನು ಇದೀಗ ಈ ಶೋಧ ನಡೆಸುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಪಡೆದುಕೊಳ್ತಾರೆ. ಓಕೆ, ಇಂಜಿನಿಯರಿಂಗ್ ಸೀಟ್ಸ್ ಬ್ಲಾಕಿಂಗ್ ವಿಚಾರ ಬಗ್ಗೆ ಇಡಿ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ. ಹಾಗಾದ್ರೆ ಈ ಪ್ರಕರಣ ಏನು ಅಂತ ನೋಡೋಣ. ಪ್ರಕರಣ ಸಂಬಂಧ ಈ ಹಿಂದೆಯೂ ಕೂಡ ಸೈಬರ್ ಅಧಿಕಾರಿಗಳು ತನಿಖೆಯನ್ನ ನಡೆಸಿದ್ರು. ತನಿಖೆ ಮಾಡಿ ಚಾರ್ಜ್ ಶೀಟ್ ಅನ್ನ ಕೂಡ ಸೈಬರ್ ಆಫೀಸರ್ಸ್ ಈ ಪ್ರಕರಣದಲ್ಲಿ ಸಲ್ಲಿಸಿದ್ರು. ತನಿಖೆ ವೇಳೆ ಮಧ್ಯವರ್ತಿಗಳ ಪಾತ್ರ ಇರೋದು ಈ ಪ್ರಕರಣದಲ್ಲಿ ಸಾಬೀತಾಗಿತ್ತು. ಇದರ ಬೆನ್ನಲ್ಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸಿಬ್ಬಂದಿ ಭಾಗಿಯಾಗಿರೋದು ಕೂಡ ಈ ಪ್ರಕರಣದಲ್ಲಿ ಸಾಬೀತಾಗಿತ್ತು. ಬ್ಲಾಕ್ ಮಾಡಿದ ಸೀಟ್ಗಳು 60 ಲಕ್ಷಕ್ಕೆ ಮಾರಾಟ ಮಾಡಿರುವುದು ಕೂಡ ಬೆಳಕಿಗೆ ಬಂದಿತ್ತು. ಪ್ರಕರಣದಲ್ಲಿ ಮಧ್ಯವರ್ತಿಗಳು ಅಭ್ಯರ್ಥಿಗಳ ಲಾಗಿನ್ ಪಾಸ್ವರ್ಡ್ ಅನ್ನ ಬಳಸಿ ಆಯ್ಕೆ ಮಾಡಿಕೊಳ್ಳಲಾಗ್ತಾ ಇತ್ತು. ಪ್ರಕರಣ ಸಂಬಂಧ ಈ ಹಿಂದೆ ತನಿಖೆಯನ್ನ ಸೈಬರ್ ಅಧಿಕಾರಿಗಳು ನಡೆಸಿದ್ರು. ಇದೀಗ ಇಡಿ ಇದಕ್ಕೆ ಎಂಟ್ರಿಯನ್ನ ಕೊಟ್ಟಿದೆ. ವರ್ಗಾವಣೆ ಈಗ ಮಧ್ಯವರ್ತಿಗಳ ಸಹಾಯದಿಂದಲೇ ಡೀಲ್ ನಡೆದಿದ್ದು, ಆ ಡೀಲ್ನಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆಯಾದಂತಹ ಅನುಮಾನ ಇರೋದ್ರಿಂದ ಇಡಿ ಇದೀಗ ಎಂಟ್ರಿ ಕೊಟ್ಟಿದೆ. ಏನಿದು ಸೀಟ್ ಬ್ಲಾಕಿಂಗ್ ದಂಧೆ ಅಂತ ಕೂಡ ಮುಂದಕ್ಕೆ ನೋಡ್ತಾ ಹೋಗೋಣ. ಸೊ ಫೈನಲಿ ಈಗ ಶಿಕ್ಷಣ ಸಂಸ್ಥೆಗಳ ಮೇಲೂ ಕೂಡ ಇಡಿ ರೈಡ್ ಮಾಡಿದೆ. ಬೆಂಗಳೂರು ಸೇರಿದಂತೆ ಒಟ್ಟು ರಾಜ್ಯದ 18 ಕಡೆಗಳಲ್ಲಿ ಏನಿದು ಪ್ರಕರಣವಂತ ಗಮನಿಸ್ತಾ ಇದ್ದೀರಿ. ಇದೀಗ ಆಲ್ರೆಡಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದು ಇಡಿ ಆಫೀಸರ್ಸ್ಗಳು ಡೀಟೇಲ್ಸ್ನ, ಡಾಕ್ಯುಮೆಂಟ್ಸ್ನ ತಗೊಳ್ತಾರೆ, ಟೆಕ್ನಿಕಲ್ ಎವಿಡೆನ್ಸ್ನ ಪಡೆದುಕೊಳ್ತಾರೆ. ಕೆಲವೊಂದು ದೂರುಗಳು ಹೋಗಿರುತ್ತೆ, ಆ ಬೆನ್ನಲ್ಲೇ ಇವತ್ತು ರೈಡ್ ಮಾಡಿದ್ದಾರೆ. ಓಕೆ, ಈ ಪ್ರಕರಣ ಏನು ಅನ್ನೋದನ್ನ ಗಮನಿಸ್ತಾ ಇದೀವಿ. ಮತ್ತೊಂದ್ಸಲ ನೋಡೋದಾದ್ರೆ ಈ ಪ್ರಕರಣದ ಸಂಬಂಧ ಈ ಹಿಂದೆಯೂ ಕೂಡ ಸೈಬರ್ ಅಧಿಕಾರಿಗಳು ತನಿಖೆಯನ್ನ ಮಾಡಿದ್ರು. ತನಿಖೆ ನಡೆಸಿ ಒಂದು ಚಾರ್ಜ್ ಶೀಟ್ ಅನ್ನ ಕೂಡ
ಸಲ್ಲಿಸಿದ್ರು ಸೈಬರ್ ಆಫೀಸರ್ಸ್ಗಳು. ಚಾರ್ಜ್ ಶೀಟ್ ಅಂದ್ರೆ ಅದೇ ಏನೇನ್ ಕೇಳಿ ಬಂದಿದೆ ಆರೋಪ ಅನ್ನುವಂಥದ್ದನ್ನ ಫೈಲ್ ಮಾಡಿ ಸಲ್ಲಿಸಿದ್ರು. ತನಿಖೆ ವೇಳೆ ಇದರಲ್ಲಿ ಮೀಡಿಯೇಟರ್ಸ್ ಗಳ ಪಾತ್ರ ಇರೋದು ಬೆಳಕಿಗೆ ಬರುತ್ತೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸಿಬ್ಬಂದಿ ಕೂಡ ಭಾಗಿಯಾಗಿರೋದು ಸಾಬೀತಾಗಿತ್ತು. ಬ್ಲಾಕ್ ಮಾಡಿದ ಸೀಟ್ಗಳನ್ನ ಇವರು ಮಾರಾಟ ಮಾಡ್ಕೊಂಡಿದ್ದೆಷ್ಟಕ್ಕೆ? ಒಂದಲ್ಲ ಎರಡಲ್ಲ 60 ಲಕ್ಷಕ್ಕೆ ಮಾರಾಟ ಮಾಡಿದ್ದು ಕೂಡ ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿತ್ತು. ಮಧ್ಯವರ್ತಿಗಳು ಅಭ್ಯರ್ಥಿಗಳ ಲಾಗಿನ್ ಪಾಸ್ವರ್ಡ್ ಅನ್ನ ಬಳಸಿ ಆಯ್ಕೆ ಮಾಡಿಕೊಳ್ಳಲಾಗ್ತಾ ಇತ್ತಂತೆ. ಇವೆಲ್ಲ ನೋಡ್ತಾ ಇದ್ದಂತೆ ಈ ಸೀಟ್ ಬ್ಲಾಕಿಂಗ್ ದಂಧೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕೋಕೆ ಅಂಡ್ ಹಣದ ಹರಿವು ಹೆಚ್ಚಿನ ಹರಿದಾಡಿರೋದ್ರಿಂದ ಸಹಜವಾಗಿ ಇಡಿ ಎಂಟ್ರಿ ಕೊಡಬೇಕಾಗುತ್ತೆ. ಇಲ್ಲೂ ಕೂಡ ಅದೇ ಆಗಿದೆ. ಹಾಗಾದ್ರೆ ಇವತ್ತು ಯಾರಿಗೆಲ್ಲ ಶಾಕ್ ಸಿಕ್ಕಿದೆ ಬೆಳಬೆಳಗ್ಗೆ ಅಂತ ನೋಡ್ಬಿಡೋಣ. ಪ್ರಮುಖವಾಗಿ ಪ್ರೈವೇಟ್ ಎಂಜಿನಿಯರಿಂಗ್ ಕಾಲೇಜ್ಗಳಿರುತ್ತಲ್ಲ ಅವ್ರಗಳ ವಿರುದ್ಧ ಕೇಸ್ ದಾಖಲಾಗಿದೆ. BMS ಕಾಲೇಜ್ ಇಲ್ಲೂ ಕೂಡ ಅಕ್ರಮ ಸೀಟ್ ಬ್ಲಾಕಿಂಗ್ ಆರೋಪ ಕೇಳಿಬಂದಿತ್ತು. ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ ಈ ಕಾಲೇಜ್ ವಿರುದ್ಧವಾಗಿ ಕೇಸ್ ಕೂಡ ದಾಖಲಾಗಿತ್ತು. BMS ಕಾಲೇಜಿನ ಟ್ರಸ್ಟ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಇದೀಗ ರಮೇಶ್ ನಾಯ್ಕ್ ಅನ್ನೋರಿಂದ ಕಾಲೇಜಿನ ಸೀಟ್ ಬ್ಲಾಕಿಂಗ್ ಬಗ್ಗೆ ದೂರನ್ನ ಕೂಡ ಕೊಡಲಾಗಿತ್ತು. ಮಲ್ಲೇಶ್ವರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗಿತ್ತು. ಬೆನ್ನಲ್ಲೇ ಇದೀಗ ಇಡಿ ಅಧಿಕಾರಿಗಳು ಆ ಕಾಲೇಜಿಗೂ ಕೂಡ ಎಂಟ್ರಿ ಕೊಟ್ಟಿದ್ದು ಏನಾಗಿದೆ, ಎಷ್ಟು ಅವ್ಯವಹಾರ ಆಗಿದೆ, ವರ್ಷಕ್ಕೆ ಇಲ್ಲಿ ಜಾಯಿನ್ ಆಗುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, ಸೀಟ್ ಬ್ಲಾಕ್ ಹೇಗಾಗುತ್ತೆ, ಯಾರು ಮಾಡ್ಕೊಳ್ತಾ ಇದ್ರು, ಎಷ್ಟು ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ರು, ಮಧ್ಯವರ್ತಿಗಳ ಪಾತ್ರ ಏನು ಇದರಲ್ಲಿ, ಇದೆಲ್ಲದ್ರ ಬಗ್ಗೆ ತನಿಖೆಯನ್ನು ಖುದ್ದಾಗಿ ಅವರು ಮಾಡ್ತಾರೆ. ಏನಿದು ಸೀಟ್ ಬ್ಲಾಕಿಂಗ್ ದಂಧೆ ಅಂತ ನೋಡೋದಾದ್ರೆ KEA ನೌಕರರ ಸಹಾಯದಿಂದ ಪಡೆದ ಪಾಸ್ವರ್ಡ್ ಅನ್ನ ಬಳಸಿ ಇಲ್ಲಿ ಅಕ್ರಮ ನಡೆಸಲಾಗ್ತಾ ಇತ್ತು. ಪರಿಣಾಮವಾಗಿ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ತುಂಬಾ ಅದ್ಭುತವಾಗಿ ಓದುವಂತಹ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗ್ತಾ ಇತ್ತು. ಸರ್ಕಾರಿ ಸೀಟ್ ಪಡೆದು ಕಾಲೇಜ್ ಆಯ್ಕೆ ಮಾಡಿಕೊಳ್ಳದವರ ಸೀಟ್ ಮೇಲೆ ಇವರು ಕಣ್ಣನ್ನ ಇಡ್ತಾ ಇದ್ರು. ಕಾಲೇಜ್ ಆಯ್ಕೆ ಮಾಡ್ಕೊಳ್ಳೋದವರ ಸೀಟನ್ನ ಬ್ಲಾಕ್ ಮಾಡೋದು ಎಷ್ಟಕ್ಕೆ? 60 ಲಕ್ಷಕ್ಕೆ ಲಾಕ್ ಮಾಡ್ಕೊಳ್ತಾ ಇದ್ರಂತೆ. ಆ ಸೀಟ್ಗಳನ್ನ ಮ್ಯಾನೇಜ್ಮೆಂಟ್ ಕೋಟಾದಡಿ ಬೇರೆಯವ್ರಿಗೆ ಡೀಲ್ ಮಾಡೋದು. ನೋಡಿ, ಈಗ ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಮೆಡಿಕಲ್ ಕಾಲೇಜ್ ಆಗಲಿ, ಇಲ್ಲಿ ಹೇಗಿರುತ್ತೆ ಅಂದ್ರೆ ಎಕ್ಸಾಮ್ ಬರೆದು ಪಾಸ್ ಆದಂಥವ್ರು ಕಾಲೇಜಿನ ಆಯ್ಕೆ ಮಾಡ್ಕೊಳ್ತಾರೆ. ಅವರಿಗೆ ಇಂತಿಷ್ಟು ರಿಸರ್ವೇಶನ್ ಇರುತ್ತೆ, ಹೋಗ್ತಾರೆ. ಬಟ್ ಹಂಗಲ್ಲ, ಮ್ಯಾನೇಜ್ಮೆಂಟ್ ಕೋಟಾ ಅಂದ್ರೆ ಕಾಲೇಜ್ ಎಷ್ಟು ಫೀಸ್ ಹೇಳುತ್ತೆ ಅಷ್ಟು ಕೊಡ್ಲೇಬೇಕಲ್ವಾ. ಅಂತಹ ಸೀಟ್ಗಳ ಮೇಲೆ ಕಣ್ಣಿಟ್ಟು 60 ಲಕ್ಷ ಒಬ್ಬೊಬ್ಬರ ಹತ್ರ ಪೀಕ್ತಾ ಇದ್ದಿದ್ದು ಅನ್ನುವಂತಹ ಮಾಹಿತಿ ಕೇಳಿಬಂದಿತ್ತು. ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ಈ ಬೆನ್ನಲ್ಲೇ ಈಗ ಇಡಿ ಎಂಟ್ರಿ ಕೊಟ್ಟಿದೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ಈ ಇಡಿ ರೇಡ್ ಬಗ್ಗೆ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ, ಶೋಧ ಕಾರ್ಯ ಎಲ್ಲಿ ತನಕ ಬಂತು, ಡಾಕ್ಯುಮೆಂಟ್ಸ್ ಏನಾದ್ರು ಸಿಕ್ಕಿದೆಯಾ ಇಡಿ ಆಫೀಸರ್ಸ್ ಗಳಿಗೆ, ಡೀಟೇಲ್ಸ್ ಏನಿದೆ? ಖಂಡಿತವಾಗ್ಲೂ ವಿದ್ಯಾ, ಈ ಒಂದು ವಿಚಾರ ಏನಿದೆ, ಈ ಒಂದು ಪ್ರಕರಣ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ಪ್ರತಿಷ್ಠಿತ ಕಾಲೇಜ್ಗಳು ಮತ್ತೆ ಖಾಸಗಿ ಕಾಲೇಜ್ಗಳೇನಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಮತ್ತೆ ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಆಗಿರ್ಬೋದು. ಈಗ ಸದ್ಯಕ್ಕೆ ಇಡಿ ಅಧಿಕಾರಿಗಳು ಈಗಾಗಲೇ ಇಂಜಿನಿಯರಿಂಗ್ ಕಾಲೇಜಸ್ ಏನಿದೆ ಅಲ್ಲೂ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಬೆಳಗಿಂದನೂ ಕೂಡ ರೈಡ್ ಮಾಡಿರುವಂತದ್ದು. ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ BMS ಪ್ರತಿಷ್ಠಿತ ಕಾಲೇಜ್ ಏನಿದೆ ಅಲ್ಲೂ ಕೂಡ ಈಗಾಗಲೇ ಬೆಳಗಿಂದನೂ ಕೂಡ ಶೋಧ ಕಾರ್ಯವನ್ನು ಕೂಡ ಮುಂದುವರಿಸಿದ್ದಾರೆ. ಅಂದ್ರೆ ಇವರು ಇಲ್ಲಿ ಅಕ್ರಮವಾಗಿ ಸೀಟ್ ಬ್ಲಾಕ್ ಅನ್ನ ಮಾಡ್ತಾ ಇರ್ತಾರೆ ಅನ್ನೋ ಒಂದು ಆರೋಪ ಕೂಡ ಇತ್ತು. ಈ ಒಂದು ವಿಚಾರವಾಗಿ ಹಿಂದೆನೂ ಕೂಡ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿತ್ತು. ಈ ಒಂದು ಕಾರಣದಿಂದಾಗಿ ಈಗ ಆ ಒಂದು ಕಾಲೇಜ್ ಮೇಲೂ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ರೈಡ್ ಮಾಡಿದ್ದಾರೆ. ಅಲ್ಲಿ ಕೂಡ ಸಂಪೂರ್ಣವಾದಂತಹ ದಾಖಲಾತಿಗಳನ್ನ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅಲ್ಲೂ ಕೂಡ ಈಗಾಗಲೇ ಏನೋ ಇಡಿ ಅಧಿಕಾರಿಗಳು ಕೂಡ ಬಿಟ್ಟಿದ್ದಾರೆ. ಅಲ್ಲೂ ಕೂಡ ಪ್ರತಿಯೊಂದು ದಾಖಲೆಗಳನ್ನು ಕೂಡ ಅಲ್ಲಿರುವಂತಹ ರಿಜಿಸ್ಟರ್ ಆಗಿರ್ಬೋದು ಮತ್ತೆ ಅಲ್ಲಿರುವಂತಹ ಪ್ರಿನ್ಸಿಪಲ್ ಆಗಿರ್ಬೋದು ಮತ್ತೆ ಸಂಬಂಧಪಟ್ಟಂತ ಸಿಬ್ಬಂದಿಗಳಾಗಿರ್ಬೋದು ಇವ್ರ ಹತ್ರ ಎಲ್ಲಾ ವಿಚಾರಗಳಾಗಿರ್ಬೋದು ಮತ್ತೆ ದಾಖಲೆಗಳನ್ನು ಕೂಡ ಈಗಾಗಲೇ ಪರಿಶೀಲನೆಯನ್ನು ಸಹ ಮಾಡ್ತಾ ಇರುವಂತದ್ದು. ಪ್ರಮುಖವಾದಂತಹ ಕಾರಣ ಅಂತಂದ್ರೆ ಇಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗತ್ತೆ ಅನ್ನೋ ಒಂದು ವಿಚಾರವಾಗಿ. ಅದು ಯಾವ ರೀತಿಯಾಗಿ ಅಂತಂದ್ರೆ ಅಕ್ರಮವಾಗಿ ಸೀಟ್ ಬ್ಲಾಕಿಂಗ್ ದಂಧೆ. ಇದು ಈಗಿನ ನಿನ್ನೆ ವಿಚಾರಗಳಲ್ಲ, ಸಾಕಷ್ಟು ವರ್ಷಗಳಿಂದ ಏನೋ ಅಡ್ಮಿಷನ್ ಸಂದರ್ಭದಲ್ಲಿ ಇಲ್ಲಿ ಏನು ಸರ್ಕಾರದಿಂದ ಕೆಲವೊಂದು ಸೀಟ್ಗಳನ್ನ ಬ್ಲಾಕ್ ಮಾಡಿರುತ್ತೆ. ಅಂತ ಸೀಟ್ಗಳನ್ನ ಯಾರು ತಗೊಳ್ಳೋದಿಲ್ವಾ ವಿದ್ಯಾರ್ಥಿಗಳು, ಅಂತಹ ಸೀಟ್ಗಳನ್ನು ಕೂಡ ಇಲ್ಲಿ ಬ್ಲಾಕ್ ಮಾಡಿ ಆನಂತರ ಅದನ್ನ ಏನು ಮಧ್ಯವರ್ತಿಗಳು ಮೀಡಿಯೇಟರ್ಸ್ ಏನಿರ್ತಾರೆ ಅವ್ರ ಕಡೆಯಿಂದನೂ ಕೂಡ ಲಕ್ಷಾಂತರ ಹಣವನ್ನ ಕೊಟ್ಟು ಆನಂತರ ಆ ಒಂದು ಸೀಟ್ ಅನ್ನ ಬೇರೆ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಸೊ ಹೀಗಾಗಿ ಈ ಒಂದು ವಿಚಾರವಾಗಿ ಅಕ್ರಮ ಸೀಟ್ ಬ್ಲಾಕಿಂಗ್ ದಂಧೆ ಏನಿದೆ ಸಂಬಂಧಪಟ್ಟಂತೆ ಈ ಹಿಂದೆನೂ ಕೂಡ ಕೆಲವೊಂದು ಏನೋ ಕೇಸ್ಗಳು ಕೂಡ ದಾಖಲಾಗಿತ್ತು. ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ವಿರುದ್ಧ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಸಮರ ಮಾಡಿರುವಂತದ್ದು. 18ಕ್ಕೂ ಹೆಚ್ಚು ಕಾಲೇಜುಗಳಿಗೂ ಕೂಡ ಇವತ್ತು ಭೇಟಿಯನ್ನ ಕೊಟ್ಟಿದ್ದಾರೆ. ಕೂಡ ಈಗಾಗಲೇ ಸಂಪೂರ್ಣವಾದಂತಹ ಪರಿಶೀಲನೆ ಹೋಗ್ತಾ ಇದೆ ವಿದ್ಯಾ. BMS ಕಾಲೇಜಿನಲ್ಲಿ ಅಕ್ರಮ ಸೀಟು ಬ್ಲಾಕಿಂಗ್ ವಿಚಾರವಾಗಿ ಆರೋಪ ಕೂಡ ಕೇಳಿ ಬಂದಿತ್ತು. ಹನುಮಂತನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಈ ಒಂದು BMS ವಿರುದ್ಧವಾಗೂ ಕೂಡ
ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿತ್ತು. ರಮೇಶ್ ನಾಯಕ್ ಅಂತ ಏನಿದ್ದಾರೆ ಅವರು ಈ ಒಂದು ವಿಚಾರವಾಗೂ ಕೂಡ ಏನು ದೂರನ್ನು ಕೂಡ ಕೊಟ್ಟಿದ್ರು. ಆನಂತರ ಮಲ್ಲೇಶ್ವರ ಪೊಲೀಸ್ ಠಾಣೆಯಲ್ಲೂ ಕೂಡ ಇದೇ ವಿಚಾರವಾಗಿ ಈತನು ಕೂಡ ದೂರು ದಾಖಲಾಗಿತ್ತು. ರಾಗಿಣಿ ನಾರಾಯಣ BMS ಟ್ರಸ್ಟ್ ನ ಅಧ್ಯಕ್ಷ ಏನಿದ್ದಾರೆ ಅವರ ವಿರುದ್ಧನೂ ಈಗಾಗಲೇ FIR ಕೂಡ ದಾಖಲಾಗಿತ್ತು. ಸೊ ಹೀಗಾಗಿ ಈ ಒಂದು ವಿಚಾರವಾಗೂ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ. FIR ಯಾವ ರೀತಿಯಾಗಿ ರಿಜಿಸ್ಟರ್ ಆಯ್ತು, ಅವ್ರು ಕೊಟ್ಟಂತಹ ದಾಖಲೆಗಳೇನು, ಮತ್ತೆ ಇವತ್ತು ಅಲ್ಲಿರುವಂತಹ ಏನು ಟ್ರಾನ್ಸಾಕ್ಷನ್ ಆಗಿರ್ಬೋದು, ಮತ್ತೆ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು ಫೀಸ್ಗಳನ್ನ ನೀವು ಕಲೆಕ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಅನೇಕ ವಿಚಾರಗಳನ್ನ ಇಟ್ಕೊಂಡು ಈಗಾಗಲೇ ಏನು ಅಲ್ಲಿರುವಂತಹ ಅಧಿಕಾರಿಗಳು ಶೋಧ ಮಾಡ್ತಿದ್ದಾರೆ. ಈಗ ಈ ಒಂದು ರೈಡ್ ಏನಿದೆ ಇವತ್ತು ಸಂಪೂರ್ಣವಾಗಿ ಇವತ್ತು ಸಂಜೆ ಅಥವಾ ರಾತ್ರಿವರೆಗೂ ಕೂಡ ರೈಡ್ ಏನೋ ಕಂಟಿನ್ಯೂ ಆಗುವಂತ ಎಲ್ಲಾ ಸಾಧ್ಯತೆಗಳಿರುತ್ತೆ. ಅವ್ರು ಕೇಳುವಂತ ಎಲ್ಲಾ ದಾಖಲೆಗಳಾಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಅವರು ಒದಗಿಸುವಂತ ಕೆಲಸ ಮಾಡ್ಬೇಕಾಗತ್ತೆ. ಇಲ್ಲ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಕಾನೂನಿನ ಕಂಟಕ್ಕೆ ಎದುರಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ದಿವ್ಯಾ, ಡೀಟೇಲ್ಸ್ಗೆ ಅಜಯ್. ಓಕೆ, ಈಗ ಮೀಡಿಯೇಟರ್ಸ್ಗಳು ಇಲ್ಲಿ ಎಲ್ಲಿ ಸೀಟನ್ನು ಬ್ಲಾಕ್ ಮಾಡಿಕೊಂಡು ಅದನ್ನು ಮಾರಾಟ ಮಾಡ್ತಾ ಇದ್ರು ಹೆಚ್ಚಿನ ಹಣಕ್ಕೆ. ಅದು ಕೂಡ ಒಂದೊಂದು ಸೀಟ್ಗೆ 60 ಲಕ್ಷ ಅಂತೆಲ್ಲ ಆರೋಪಗಳು ಕೇಳಿ ಬರ್ತದೆ. ಈ ಬೆನ್ನಲ್ಲೇ ಇಡಿ ಎಂಟ್ರಿ ಕೊಟ್ಟಿದೆ. ಇಡಿ ಎಂಟ್ರಿ ಕೊಡ್ತಾ ಇದ್ದಂತೆ ಜಾರಿ ನಿರ್ದೇಶನಾಲಯ ಉಳಿದಂತಹ ತನಿಖೆಯನ್ನ ಮಾಡುತ್ತೆ. ಸಂಪೂರ್ಣವಾಗಿ ಜಾಲಾಡ್ತಾರೆ. ಹೇಗೆ ಏನು ಎಷ್ಟು ವರ್ಷಗಳಿಂದ ಈ ರೀತಿಯಾಗಿ ಆಗ್ತಾ ಇತ್ತು ಆ್ಯಂಡ್ ಸೀಟ್ ಬ್ಲಾಕಿಂಗ್ ಮಾಡ್ತಾ ಇದ್ದಿದ್ದು ಹೇಗೆ, ಇದರಿಂದ ವಿದ್ಯಾವಂತ ಪ್ರತಿಭೆಗಳಿಗೆ ಡೆಫಿನೆಟ್ಲಿ ಇದು ಮೋಸ ಆಗತ್ತೆ. ಈಗ ಅವರು ಎಕ್ಸಾಮ್ ಬರೆದು ಗೌರ್ಮೆಂಟ್ ಕೋಟಾದಲ್ಲಿ ಸೀಟನ್ನು ಪಡೆದುಕೊಂಡಿರ್ತಾರೆ, ಬಟ್ ಯಾವ ಕಾಲೇಜ್ ಅಂತ ಇನ್ನೂ ಆಯ್ಕೆ ಮಾಡ್ಕೊಂಡಿರಲ್ಲ. ಅಂಥದ್ರ ಮೇಲೆ ಇವ್ರು ಕಣ್ಣಿಡ್ತಾ ಇದ್ರು. ಆ ಪಾಸ್ವರ್ಡ್ಗಳನ್ನು ಬಳಸ್ಕೊಂಡು ಆ ಸೀಟನ್ನು ಬ್ಲಾಕ್ ಮಾಡಿಕೊಂಡು, ಅದು ಈಗ ಒಬ್ಬೊಬ್ರು ಹೆಂಗಿರ್ತಾರೆ ಗೊತ್ತಾ, ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮಗಂಗೆ ಒಂದು ಸೀಟ್ ಕೊಡಬೇಕಪ್ಪ, ಸೀಟ್ ಸಿಕ್ಕರೆ ಸಾಕಪ್ಪ ಇಂಥ ಕಾಲೇಜ್ಗಳಲ್ಲಿ, ಇಂಜಿನಿಯರಿಂಗ್ ಸೀಟು, ಮೆಡಿಕಲ್ ಸೀಟು ಅಂತ ಇರ್ತಾರೆ. ಅಂಥವ್ರುಗಳಿಗೆ ಮಾರಾಟ ಮಾಡ್ತಾ ಇದ್ರು. ಈ ಆರೋಪ ಇವತ್ತು ನೆನ್ನೆದಲ್ಲ. ಇಂಜಿನಿಯರಿಂಗ್ ಕಾಲೇಜ್ಗಳ ಮೇಲೆ, ಹಲವಾರು ಕಾಲೇಜ್ಗಳ ಮೇಲೆ ಇಂತಹ ಆರೋಪ ಕೇಳಿ ಬರ್ತಾ ಇತ್ತು. ಈ ಬೆನ್ನಲ್ಲೇ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಬೆಂಗಳೂರು ಸೇರಿದಂತೆ ರಾಜ್ಯದ 18 ಕಡೆ ಇಂಜಿನಿಯರಿಂಗ್ ಕಾಲೇಜ್ಗಳ ಮೇಲೆ ರೈಡ್ ಮಾಡಿದ್ದಾರೆ. ಇನ್ನೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಡಾಕ್ಯುಮೆಂಟ್ಸ್ನ ನೋಡ್ತಾ ಇರ್ತಾರೆ, ವೆರಿಫಿಕೇಶನ್ ಮಾಡ್ತಾರೆ. ಅನುಮಾನ ಬಂದರೆ ಅಲ್ಲೇ ಲಾಕ್ ಮಾಡ್ತಾರೆ. ತೀರಾ ಕಡಿಮೆ ಅನುಮಾನ ಬಂತು, ಇಲ್ಲೇನೋ ತೀರಾ ಅಕ್ರಮ ನಡೆದಿದೆ, ಹಣ ವರ್ಗಾವಣೆ ಆಗಿದೆ, ಇವೆಲ್ಲವೂ ಗೊತ್ತಾಗ್ಬಿಟ್ರೆ ಇಡಿ ಆಫೀಸರ್ಸ್ಗಳು ಆಯಾ ಕಾಲೇಜಿನ ಮುಖ್ಯಸ್ಥರನ್ನ ಲಾಕ್ ಮಾಡುವ ಸಂಭವ ಇದೆ. ಓಕೆ, ಸೀಟ್ ಬ್ಲಾಕಿಂಗ್ ಮಾಡ್ತಾ ಇದ್ದಂತಹ ದಂಧೆಯನ್ನ ಫುಲ್ ಸ್ಟಾಪ್ ಇಡೋಕೆ ಇಡಿ ಈಗ ಎಂಟ್ರಿ ಕೊಟ್ಟಿದೆ. ರಾಜ್ಯದ 18 ಕಡೆ ಇಡಿ ಆಫೀಸರ್ಸ್ಗಳು ಇವತ್ತು ರೈಡ್ ಮಾಡಿದ್ದಾರೆ. ಏನಿದು ಸೀಟ್ ದಂಧೆ, ಬ್ಲಾಕಿಂಗ್ ದಂಧೆ ಅಂತ ನೋಡೋದಾದ್ರೆ, KEA ನೌಕರನ ಸಹಾಯದಿಂದ ಆ ಒಂದು ಪಾಸ್ವರ್ಡ್ ಅನ್ನ ಪಡೆದುಕೊಳ್ತಾ ಇದ್ರು. ಆ ಪಾಸ್ವರ್ಡ್ ಅನ್ನ ಬಳಸಿ ಅಕ್ರಮ ಸರ್ಕಾರಿ ಸೀಟನ್ನ ಪಡೆದು ಕಾಲೇಜ್ಗಳನ್ನ ಯಾರಿನ್ನೂ ಆಯ್ಕೆ ಮಾಡ್ಕೊಂಡಿರಲ್ಲ ಅಂಥವರ ಸೀಟ್ಗಳ ಮೇಲೆ ಕಣ್ಣ ಇಡ್ತಾ ಇದ್ರು. ಕಾಲೇಜ್ ಆಯ್ಕೆ ಮಾಡ್ಕೊಳ್ಳೋದವರ ಸೀಟನ್ನ ಬ್ಲಾಕ್ ಮಾಡೋದು, ಆ ಸೀಟ್ಗಳನ್ನ ಮ್ಯಾನೇಜ್ಮೆಂಟ್ ಕೋಟಾ ಅಂದ್ರೆ ಅವ್ರಿಗೆ ಅದರಲ್ಲಿ ಯಾವುದೇ ರೀತಿಯ ರಿಸರ್ವೇಶನ್ ಇರಲ್ಲ. ಎಷ್ಟು ಹಣ ಕಾಲೇಜ್ ಹೇಳುತ್ತೆ ಅಷ್ಟನ್ನು ಕಟ್ಬಿಡ್ಬೇಕು. ಮ್ಯಾನೇಜ್ಮೆಂಟ್ ಕೋಟಾ ಅಂತ ಕರೀತಾರೆ. ಹೆಚ್ಚಿನ ಹಣ ಇರುತ್ತೆ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜುಗಳಿಗೆ ಹೋಗೋಕ್ಕೆ. ಅಂಥವ್ರುಗಳಿಗೆ ಸೇಲ್ ಮಾಡೋದು, ಮಾರಾಟ ಮಾಡೋದು. ಸೊ ಇದ್ರ ಮೇಲೆ ಇದೀಗ ಇಡಿ ಕಣ್ಣು ಬಿದ್ದಿದೆ. ನೋಡೋಣ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕುತ್ತಾ ಇಡಿ, ಹೇಗೆ ಏನು ಎತ್ತ, ಇಲ್ಲಿ ತನಕ ಎಷ್ಟು ವರ್ಷಗಳಿಂದ ಇಂತಹ ದಂಧೆ ನಡೀತಾ ಇತ್ತು, ಮೀಡಿಯೇಟರ್ಗಳ ಪಾತ್ರ ಎಷ್ಟು, ಆ್ಯಂಡ್ ಕಾಲೇಜು ಆಡಳಿತ ಮಂಡಳಿಯ ಪಾತ್ರವೂ ಇದರಲ್ಲಿ ಇದ್ರೆ ಎಷ್ಟು ಮಟ್ಟಿಗಿದೆ, ಇವೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಬೇಕಾಗಿರುವ ಅಂಶಗಳು. ಓಕೆ, ಇದೀಗ ರಾಜ್ಯದ 18 ಕಡೆ ಇಡಿ ಅಧಿಕಾರಿಗಳು ಇವತ್ತು ರೈಡ್ ಮಾಡಿದ್ದಾರೆ. ಬಟ್ ರೈಡ್ ಮಾಡಿರುವಂತದ್ದು ಯಾವುದೋ ರಾಜಕಾರಣಿಗಳ ಮನೆ ಮೇಲೆ ಅಲ್ಲ,